ಎಲ್ಲರಿಗೂ ನಮಸ್ಕಾರ. ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ರಾಜ್ಯದ ಜನತೆಗೆ ಕೊಟ್ಟಿದೆ. ಆ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗ್ಯಾರಂಟಿ ಯೋಜನೆ ಸಂಪೂರ್ಣವಾಗಿ ಬಂದಾಗುತ್ತೆ. ಅದು ಯಾವುದು, ಏನು, ಯಾಕೋಸ್ಕರ ಬಂದಾಗುತ್ತೆ ಅಂತ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಗ್ಯಾರಂಟಿ ಯೋಜನೆ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ದಾರೆ ಅಂತ ಅಂದ ತಕ್ಷಣ ಎಲ್ರಿಗೂ ಶಾಕ್ ಆಗಿರುತ್ತೆ, ಹಾಗೆ ಡೌಟ್ ಕೂಡ ಬಂದಿರುತ್ತೆ. ಯಾವ ಯೋಜನೆ ಬಂದ್ ಮಾಡ್ತಾ ಇದ್ದಾರೆ, ಯಾಕೆ ಬಂದ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ ಮಾಡಿಬಿಡ್ತಾರಾ ಅಥವಾ ಯುವ ನಿಧಿ ಹಣ ಬಂದ್ ಮಾಡಿಬಿಡ್ತಾರಾ, ಈ ಥರ 4-6 ಡೌಟ್ಸ್ ಬಂದಿರುತ್ತೆ. ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಿಮ್ಮ ರೇಷನ್ ಕಾರ್ಡ್ಗೆ KYC ಮಾಡಿಸಿಲ್ಲ, ದಯವಿಟ್ಟು ಹೋಗಿ KYC ಮಾಡಿಸ್ಕೊಳ್ಳಿ. ಯಾಕಂದರೆ ಇವತ್ತೇ ಲಾಸ್ಟ್ ಡೇಟ್ ಇರುವಂಥದ್ದು. ನಾನು ಲಾಸ್ಟ್ ಟೈಮು ಕೂಡ ಹೇಳಿದ್ದೆ, ಆಗಸ್ಟ್ 31 ಲಾಸ್ಟ್ ಡೇಟ್ ಇದೆ ರೇಷನ್ ಕಾರ್ಡ್ಗೆ KYC ಮಾಡಿಸ್ಲಿಕ್ಕೆ ಅಂತ. KYC ಅಂದರೆ ಏನು ಅಂದರೆ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸೋದನ್ನು KYC ಅಂತ ಹೇಳ್ತಾರೆ. ಇನ್ನು ಯಾರೆಲ್ಲ ಮಾಡಿಸಿಲ್ಲ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ. ಇಲ್ಲ ಅಂತ ಅಂದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಹಾಗೆ ಯಾವ ಯೋಜನೆ ಬಂದಾಗ್ತಾ ಇದೆ ಅಂದರೆ ಅನ್ನಭಾಗ್ಯ ಯೋಜನೆಯಿಂದ ಏನು ಹಣ ಬರ್ತಿತ್ತೋ ಅದು ಬಂದಾಗ್ತಿದೆ. ಅಂದರೆ ಅನ್ನಭಾಗ್ಯ ಯೋಜನೆ ಬಂದಾಗ್ತಿಲ್ಲ, ಅದರಿಂದ ಹಣ ಬರ್ತಿತ್ತಲ್ವ ಅದು ಬಂದಾಗ್ತಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಹಣ ಬರಲ್ಲ. ಅನ್ನಭಾಗ್ಯ ಯೋಜನೆಯ ಹಣ ಯಾಕೆ ಬರಲ್ಲ, ಕಾಂಗ್ರೆಸ್ ಅವರು ಕೊಡ್ತೀನಿ ಅಂತ ಹೇಳಿದರು ಅಂತ ನೀವು ಕೇಳೋದಾದರೆ, ಅವ್ರು ಹೇಳಿದ್ದು 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು. ಅಂದರೆ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ, ಇನ್ನು ನಾವು 5 kg ಅಕ್ಕಿ ಕೊಡ್ತೀವಿ, ಟೋಟಲಾಗಿ ನಿಮಗೆ 10 kg ಅಕ್ಕಿ ಸಿಗುತ್ತೆ ಅಂತ ಹೇಳಿದರು. ಇವಾಗ ಬಂದಿರುವ ಅಪ್ಡೇಟ್ ಏನಪ್ಪ ಅಂದರೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬರಲ್ಲ, ಆದರೆ ಆಹಾರ ಪದಾರ್ಥಗಳನ್ನಾದರೆ ಕೊಡ್ತಾರೆ. 5 kg ಅಕ್ಕಿಗೆ ಆಗುವಷ್ಟು ಆಹಾರ ಪದಾರ್ಥಗಳನ್ನು ಕೊಡ್ತಾರೆ ರಾಜ್ಯ ಸರ್ಕಾರದಿಂದ. ಏನೇನು ಕೊಡ್ತಾರೆ ಅಂತ ಕೇಳೋದಾದರೆ ತೊಗರಿಬೇಳೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಈ ರೀತಿಯಾದ ಆಹಾರ ಪದಾರ್ಥಗಳನ್ನು ಕೊಡ್ತಾರೆ. ನೀವು ಸಾಕಷ್ಟು ಜನ ಕೇಳ್ತಾ ಇದ್ರಿ ಅಲ್ವಾ, ನಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ. ಆದರೆ ಇನ್ನು ಮುಂದೆ ಈ ಭಯ ಬೇಡ. ಯಾಕಂದರೆ ನೀವು ರೇಷನ್ ತರ್ತೀರ ಅಲ್ವಾ, ನೀವು ರೇಷನ್ ತಂದಾಗ ಈ ಒಂದು ಆಹಾರ ಪದಾರ್ಥಗಳನ್ನು ಕೂಡ ಕೊಡ್ತಾರೆ. ಅನ್ನಭಾಗ್ಯ ಯೋಜನೆಯ ಹಣಕ್ಕೋಸ್ಕರ ನೀವು ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ ಅನ್ನೋದು ಕೆಲವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಕೆಲವರಿಗೆ ಇದೆಲ್ಲ ಇಷ್ಟ ಆಗಲ್ಲ, ಬೇಡ ನಮಗೆ ಹಣನೇ ಕೊಡಲಿ, ನಮಗೆ ಹಣ ಕೊಟ್ರೇ ಒಳ್ಳೆಯದು. ಯಾಕಂದರೆ ನಮಗೆ ರೇಷನ್ ಕಾರ್ಡಿಂದ ಕೊಡುವಂತಹ ಅಕ್ಕಿ ಆಗಿರ್ಬೋದು, ಆಹಾರ ಪದಾರ್ಥಗಳಾಗಿರ್ಬೋದು ಅಷ್ಟೊಂದು ಚೆನ್ನಾಗಿರಲ್ಲ, ನಾವು ಬೇರೆ ಅಂಗಡಿಯಿಂದನೇ ತಗೊಳ್ತೀವಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ವ್ಯಾಲಿಡ್ ಪಾಯಿಂಟ್ಸ್ ಏನಂದರೆ, ಇನ್ನೂ ಯಾರೆಲ್ಲ ರೇಷನ್ ಕಾರ್ಡ್ಗೆ KYC ಮಾಡಿಸಿಲ್ಲ ಕೂಡಲೇ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಅನ್ನಭಾಗ್ಯ ಯೋಜನೆಯಿಂದ ಬರುತ್ತಿದ್ದ ಹಣ ಇನ್ನು ಮುಂದೆ ಬರಲ್ಲ, ಅದರ ಬದಲು ಆಹಾರ ಪದಾರ್ಥಗಳನ್ನು ಕೊಡ್ತಾರೆ ರಾಜ್ಯ ಸರ್ಕಾರದಿಂದ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.